ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಟಿಇಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪೇಪರ್ 1 ನಲ್ಲಿ ಕೇಳುವಂತಹ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ತರಗತಿ ಮುಂದೆ ಬರುವಂತಹ ಟಿಇಟಿ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಯಾಕೆಂದ್ರೆ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರತಿಯೊಂದು ಪ್ರಶ್ನೆಗಳು ಖಂಡಿತ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿವೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಕೆಳಗಿನವುಗಳಲ್ಲಿ ಯಾವುದು ಪರಿಸರದ ಪ್ರಮುಖ ಅಂಶವಲ್ಲ? ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಪರಿಸರದ ಪ್ರಮುಖ ಅಂಶವಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಜೀವಗೋಳ, ಜಲಗೋಳ, ಲಿಥೋಸ್ಫಿಯರ್, ವಾಯುಮಂಡಲ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಾಯುಮಂಡಲ. ಸೊ ಕೆಳಗಿನವುಗಳಲ್ಲಿ ಯಾವುದು ಪರಿಸರದ ಪ್ರಮುಖ ಅಂಶವಲ್ಲ ಅಂದ್ರೆ ವಾಯುಮಂಡಲ ಇದು ಪರಿಸರದ ಪ್ರಮುಖ ಅಂಶವಲ್ಲ. ಇದನ್ನ ಹೊರತುಪಡಿಸಿ ಜೀವಗೋಳ, ಜಲಗೋಳ, ಲಿಥೋಸ್ಫಿಯರ್ ಇವುಗಳು ಪರಿಸರದ ಪ್ರಮುಖ ಅಂಶಗಳಾಗಿವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಆಹಾರ ಸರಪಳಿಯಲ್ಲಿ ಉತ್ಪಾದಕರ ಟ್ರೋಪಿಕ್ ಮಟ್ಟ ಯಾವುದು? ಆಹಾರ ಸರಪಳಿಯಲ್ಲಿ ಉತ್ಪಾದಕರ ಟ್ರೋಪಿಕ್ ಮಟ್ಟ ಯಾವುದು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಮೊದಲನೆಯದು, ಎರಡನೆಯದು, ಮೂರನೆಯದು, ನಾಲ್ಕನೆಯದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಆಹಾರ ಸರಪಳಿ ಇರುತ್ತೆ. ಈ ಒಂದು ಆಹಾರ ಸರಪಳಿಯಲ್ಲಿ ಉತ್ಪಾದಕರ ಟ್ರೋಪಿಕ್ ಮಟ್ಟ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ, ಮೊದಲು. ಸೊ ಆಹಾರ ಸರಪಳಿಯಲ್ಲಿ ಉತ್ಪಾದಕರು ಮೊದಲನೇ ಸ್ಥಾನದಲ್ಲಿ ಕಂಡು ಬರುತ್ತಾರೆ. ಮೂರನೇ ಪ್ರಶ್ನೆ: ಹಸಿರು ಮನೆ ಅನಿಲಗಳು ಇದಕ್ಕೆ ಕೊಡುಗೆ ನೀಡುತ್ತವೆ. ಹಸಿರು ಮನೆ ಅನಿಲಗಳು ಇದಕ್ಕೆ ಕೊಡುಗೆ ನೀಡುತ್ತವೆ. ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಜಾಗತಿಕ ತಂಪಾಗಿಸುವಿಕೆ, ಓಜೋನ್ ಪದರ ಸವಕಳಿ, ಜಾಗತಿಕ ತಾಪಮಾನ, ಆಮ್ಲ ಮಳೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಜಾಗತಿಕ ತಾಪಮಾನ. ಸೊ ಹಸಿರು ಮನೆ ಅನಿಲಗಳು ಇದಕ್ಕೆ ಕೊಡುಗೆ ನೀಡುತ್ತವೆ ಅಂದ್ರೆ ಜಾಗತಿಕ ತಾಪಮಾನಕ್ಕೆ ಕೊಡುಗೆ ನೀಡುತ್ತವೆ. ಯಾವುದು ಅಂದ್ರೆ ಹಸಿರು ಮನೆ ಅನಿಲಗಳು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ಸುಸ್ಥಿರ ಅಭಿವೃದ್ಧಿ ಅಭ್ಯಾಸದ ಉದಾಹರಣೆಯಾಗಿದೆ? ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಸುಸ್ಥಿರ ಅಭಿವೃದ್ಧಿ ಅಭ್ಯಾಸದ ಉದಾಹರಣೆಯಾಗಿದೆ? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಅರಣ್ಯ ನಾಶ, ಪಳಉಳಿಕೆ ಇಂಧನ ಬಳಕೆ, ನವೀಕರಿಸಬಹುದಾದ ಶಕ್ತಿಯ ಬಳಕೆ, ಸಂಪನ್ಮೂಲಗಳ ಅತಿಯಾದ ಶೋಷಣೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ನವೀಕರಿಸಬಹುದಾದ ಶಕ್ತಿಯ ಬಳಕೆ. ಸೊ ಸುಸ್ಥಿರ ಅಭಿವೃದ್ಧಿ ಅಭ್ಯಾಸಕ್ಕೆ ಉದಾಹರಣೆಯಾದಂತಹ ಅಂಶ ಯಾವುದು ಅಂದ್ರೆ ನವೀಕರಿಸಬಹುದಾದಂತಹ ಶಕ್ತಿಯ ಬಳಕೆ. ನೆಕ್ಸ್ಟ್ ಐದನೇ ಪ್ರಶ್ನೆ: ಜೀವಂತ ಜೀವಿಗಳು ತಮ್ಮ ಸಂತತಿಯನ್ನ ಉತ್ಪಾದಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆ? ಜೀವಂತ ಜೀವಿಗಳು ತಮ್ಮ ಸಂತತಿಯನ್ನ ಉತ್ಪಾದಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆ? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಉಸಿರಾಟ, ಸಂತಾನೋತ್ಪತ್ತಿ, ಜೀರ್ಣಕ್ರಿಯೆ, ವಿಸರ್ಜನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಂತಾನೋತ್ಪತ್ತಿ. ಸೊ ಜೀವಂತ ಜೀವಿಗಳು ತಮ್ಮ ಸಂತತಿಯನ್ನ ಉತ್ಪಾದಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಆರನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದಂತಹ ಶಕ್ತಿಯ ಮೂಲವಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದಂತಹ ಶಕ್ತಿಯ ಮೂಲವಾಗಿದೆ? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಸೌರಶಕ್ತಿ, ಪೆಟ್ರೋಲಿಯಂ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಸೌರಶಕ್ತಿ. ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ನವೀಕರಿಸಬಹುದಾದ ಶಕ್ತಿಯ ಮೂಲ ಯಾವುದು ಅಂದ್ರೆ ಸೌರಶಕ್ತಿ. ಇದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ: ಕಾರ್ಬೋಹೈಡ್ರೇಟ್ಗಳು ಇವುಗಳಿಂದ ಕೂಡಿದೆ. ಕಾರ್ಬೋಹೈಡ್ರೇಟ್ಗಳು ಇವುಗಳಿಂದ ಕೂಡಿದೆ. ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಅಮೈನೋ ಆಮ್ಲಗಳು, ಕೊಬ್ಬಿನ ಆಮ್ಲಗಳು, ಮೋನೋಮರ್ಸ್, ನ್ಯೂಕ್ಲಿಯೋಟೈಡ್ಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೋನೋಮರ್ಸ್ಗಳು. ಸೊ ಕಾರ್ಬೋಹೈಡ್ರೇಟ್ಗಳು ಇವುಗಳಿಂದ ಕೂಡಿದೆ ಅಂದ್ರೆ ಮೋನೋಮರ್ಸ್ಗಳಿಂದ ಕಾರ್ಬೋಹೈಡ್ರೇಟ್ಗಳು ಕೂಡಿವೆ. ನೆಕ್ಸ್ಟ್ 9ನೇ ಪ್ರಶ್ನೆ: ವಿದ್ಯುತ್ ಪ್ರವಾಹದ ಎಸ್ಐ ಘಟಕ ಯಾವುದು?
ವಿದ್ಯುತ್ ಪ್ರವಾಹದ SI ಘಟಕ ಯಾವುದು? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಆಂಪಿಯರ್, ವೋಲ್ಟ್, ಓಮ್, ವ್ಯಾಟ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಂಪಿಯರ್. ಸೊ ವಿದ್ಯುತ್ ಪ್ರವಾಹದ SI ಘಟಕ ಯಾವುದು ಅಂದ್ರೆ ಆಂಪಿಯರ್. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ 2005ರ ವೈಶಿಷ್ಟ್ಯವಲ್ಲ? ಸೊ ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ 2005ರ ವೈಶಿಷ್ಟ್ಯವಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಮಕ್ಕಳ ಕೇಂದ್ರಿತ ಶಿಕ್ಷಣ ಶಾಸ್ತ್ರ, ಮೌಖಿಕ ಕಲಿಕೆಗೆ ಒತ್ತು, ಕಲಿಕೆಗೆ ರಚನಾತ್ಮಕ ವಿಧಾನ, ಸ್ಥಳೀಯ ಜ್ಞಾನವನ್ನ ಸೇರಿಸುವುದು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ, ಮೌಖಿಕ ಕಲಿಕೆಗೆ ಒತ್ತು. ಸೊ NCF 2005ರ ಪ್ರಕಾರ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಪಠ್ಯಕ್ರಮ ಚೌಕಟ್ಟಿನ ವೈಶಿಷ್ಟ್ಯವಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಮೌಖಿಕ ಕಲಿಕೆಗೆ ಒತ್ತು ಕೊಡುವುದು ಪಠ್ಯಕ್ರಮ ಚೌಕಟ್ಟಿನ ವೈಶಿಷ್ಟ್ಯವಲ್ಲ. ಸೊ ಇದನ್ನು ಹೊರತುಪಡಿಸಿ ಮಕ್ಕಳ ಕೇಂದ್ರಿತ ಶಿಕ್ಷಣ ಶಾಸ್ತ್ರ, ಕಲಿಕೆಗೆ ರಚನಾತ್ಮಕ ವಿಧಾನ, ಸ್ಥಳೀಯ ಜ್ಞಾನವನ್ನ ಸೇರಿಸುವುದು ಇವೆಲ್ಲವೂ NCF 2005ರ ವೈಶಿಷ್ಟ್ಯಗಳಾಗಿವೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆಯನ್ನ ಇದರ ಅಡಿಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಸೊ ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆಯನ್ನ ಇದರ ಅಡಿಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಪರಿಸರ ವಿಜ್ಞಾನ, ಟ್ಯಾಕ್ಸಾನಮಿ, ರೂಪ ವಿಜ್ಞಾನ, ಶರೀರಶಾಸ್ತ್ರ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಸರ ವಿಜ್ಞಾನ. ಸೊ ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆಯನ್ನ ಇದರ ಅಡಿಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಅಂದ್ರೆ ಪರಿಸರ ವಿಜ್ಞಾನದ ಅಡಿಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಬಂದೆವು. ಸೊ ಖಂಡಿತ ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇದರ ಮುಂದುವರಿದ ಭಾಗವನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೆ ವಿಡಿಯೋಸ್ಗಳಿಗಾಗಿ ನಿರಂತರವಾಗಿ ನನ್ನ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇರಿ. ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.